ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡಿಗ ವಿಷ್ಣು ಯುವ ಸಾಮ್ರಾಟ್. ಆ್ಯಕ್ಚುಲಿ ಈ ವಿಡಿಯೋ ಬಂದು 2 ದಿನ ಹಿಂದಿಂದು. ಅವತ್ತು ಬೆಳಗ್ಗೆ ಬೇಗ ಇದ್ದು ಏನೇನು ಮಾಡ್ತಿದ್ದೋ ಅದನ್ನೆಲ್ಲ ಮಾಡಿ ಮುಗಿಸಿ ಫ್ರೆಶ್ಶಾಗಿ ರೆಡಿಯಾಗಿ ಶೂಟಿಂಗ್ ಸ್ಪಾಟಿಗೆ ಬಂದೆ. ಇಲ್ಲಿ ಬಂದು ಕೊಡಲೇ ಕಾಸ್ಟ್ಯೂಮ್ ಕೊಟ್ಟರು, ಕಾಸ್ಟ್ಯೂಮ್ ಹಾಕೊಂಡೆ, ಮೇಕಪ್ ಮಾಡಿದ್ರು, ಮೇಕಪ್ ಮಾಡಿಸ್ಕೊಂಡೆ. ಹಂಗೆ ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿ ಟಿಫನ್ ಕೊಟ್ಟರು ಅಂತ ಟಿಫನ್ ಮಾಡ್ತಾ ಇದ್ವಿ. ಅಷ್ಟೊತ್ತಿಗಾಗಲಿ ನಮ್ಮ ಡೈರೆಕ್ಟ್ರು ಶಾರ್ಟ್ ರೆಡಿ ಬರೋ ಅಂತ ಕರೆದ್ಬಿಟ್ರು. ಸರಿ ಅಂತ ಶಾರ್ಟ್ಗೆ ಹೋಗಿ ಏನೇನು ಸೀನ್ಸ್ ಇತ್ತು ಅದೆಲ್ಲ ಕಂಪ್ಲೀಟ್ ಮಾಡ್ತಾ ಇದ್ವಿ. ಅಷ್ಟೊತ್ತಿಗಾಗಲೇ ಮಧ್ಯಾಹ್ನದ ಬೆಲ್ ಹೊಡೆದೇ ಬಿಟ್ರು. ಸರಿ ಅಂತ ಮಧ್ಯಾಹ್ನ ಹೋಗಿ ಫುಲ್ ಮೀಲ್ಸ್ ಹಾಕ್ಕೊಂಡ್ವಿ. ಈಗ ತಿಂದಿರೋದು ಕರಗಬೇಕಲ್ವೇ, ಅದಕ್ಕೆ ನಾನು ನಮ್ಮ ಹುಡುಗರು ಹಾಗೆ ನಮ್ಮ ಮೂವಿ ಹೀರೋದಂತ ಅನೂಪ್ ಬ್ರೋ ಎಲ್ಲರೂ ಸೇರಿ ಒಂದು ಸ್ವಲ್ಪ ಹೊತ್ತು ಬಾಸ್ಕೆಟ್ಬಾಲ್ ಆಡಿದ್ವಿ. ಅವತ್ತಿನ ವಿಶೇಷ ಏನಪ್ಪ ಅಂದರೆ, ಅವತ್ತು ನಮ್ಮ ಲೊಕೇಶನ್ಗೆ ಒಬ್ಬ ಗಣ್ಯ ರಾಜಕೀಯ ವ್ಯಕ್ತಿ ಬಂದಿದ್ದರು. ಅವ್ರು ಯಾರಪ್ಪ ಅಂದರೆ, ನಮ್ಮ ಈ ಮೂವಿ ಹೀರೋ ಅನೂಪ್ ಬ್ರೋ ಅವ್ರ ತಂದೆ ರೇವಣ್ಣ ಅವರು. ಅವರಲ್ಲಿ ಬಂದಿದ್ದು ತುಂಬ ಖುಷಿ ಆಯಿತು. ಅಂದಂಗೆ ಈ ಮೂವಿ ಡೈರೆಕ್ಟ್ರು ಇವರೇನೆ, ರವಿ ಸಾರ್ ಅಂತ. ತುಂಬ ಒಳ್ಳೆಯ ಡೈರೆಕ್ಟ್ರು. ನಮ್ಮದು ಫೈನಲ್ ಶಾಟು ಇದೇ ಲೊಕೇಶನಲ್ಲಿ ಶೂಟ್ ಆಗಿದ್ದು. ಅಂದಂಗೆ ಇವರೆಲ್ಲ ನನ್ನ ಫ್ರೆಂಡ್ಸು. ಈ ಕಡೆ ಇರೋದು ಅಕ್ಷತಾ, ಆ ಕಡೆ ಇರೋದು ಕಾಮಿಡಿ ಕಿಲಾಡಿ ಖ್ಯಾತಿಯ ಅಮೃತ. ಇವರೇ ನೋಡಿ ನಮ್ಮ ಈ ಮೂವಿ ಹೀರೋ ಅನೂಪ್ ಬ್ರೋ. ಫೈನಲಿ ಇವ್ರನ್ನೆಲ್ಲ ಮಿಸ್ ಮಾಡ್ಕೋತಿದ್ದೀನಿ ಆ್ಯಂಡ್ ಈ ಲೊಕೇಶನ್ ಕೂಡ ತುಂಬ ಮಿಸ್ ಮಾಡ್ಕೋತಿದ್ದೀನಿ ಅಂತ ಫೀಲ್ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟ್ ಮನೆಗೆ ಬಂದು ಊಟ ಮಾಡಿ ಮಲ್ಕೊಂಡೆ. ಇಷ್ಟೇ ಅವತ್ತಿನ ಮ್ಯಾಟ್ರು. ಬಾಯ್. ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್.